ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 5ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:10 ಇರಲಿದೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ರಾತ್ರಿ 7:34 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 6:44 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಪೂರ್ಣ ದಿನ ಇರುತ್ತೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:41 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:41 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:41 ಮಧ್ಯಾಹ್ನ 3:11 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:34 ಬೆಳಿಗ್ಗೆ 8:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಮನೆಯಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:45 ಮಧ್ಯಾಹ್ನ 12:32 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:40 ಮಧ್ಯಾಹ್ನ 1:27 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:08. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಯಾರು ಶ್ರದ್ಧೆಯಿಂದ ಆರಂಭ ಮಾಡ್ತಾರೋ ಅದು ಉತ್ತಮ ಫಲಿತಾಂಶವನ್ನು ತರುತ್ತೆ. ಆದರೆ ಈ ಕೆಲಸದ ಗತಿ ಏನಿದೆ ತುಂಬ ನಿಧಾನವಾಗಿರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಫಲಿತಾಂಶಗಳು ನಿಧಾನ ಆಗ್ಬೋದು, ಆದರೆ ಸ್ಥಿರವಾದಂತಹ ಫಲಿತಾಂಶ ಸಿಕ್ಕತ್ತೆ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ, ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಶಾಶ್ವತವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತು ಯಾವ ಕಾರ್ಯವನ್ನು ಮಾಡಿದ್ರೆ ಅದು ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಇರುತ್ತೆ ಅಂಥ ಕೆಲಸಗಳನ್ನು ಮಾಡ್ಬೋದು. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಈ ದಿನ ಬಹಳ ಅತ್ಯುತ್ತಮವಾಗಿರುವಂತಹ ದಿನ. ಯಾಕೆಂದರೆ ನಾವು ಕಲಿತಂತಹ ವಿದ್ಯೆ ನಮ್ಮ ಜೊತೆಯಲ್ಲೇ ಇರುತ್ತೆ. ಇನ್ನು ಈ ದಿನ ಕೆಲವರು ತಂತ್ರವಿದ್ಯೆಗಳನ್ನು ಕಲಿತಾರೆ.
ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇನ್ನು ಶನಿ ನಮ್ಮ ನರಗಳನ್ನು ಕಾಲುಗಳನ್ನು ಸೂಚಿಸುವಂಥವನು, ಇವುಗಳಿಗೆ ಕಾರಕ. ಹಾಗಾಗಿನೇ ಈ ದಿನದಲ್ಲಿ ಕಾಲಿನಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಶನಿ ಕಾರಕನಾಗಿರ್ತಾನೆ. ಹಾಗಾಗಿನೇ ಬಹಳ ಸಹನೆಯಿಂದ ಶಾಂತಿಯಿಂದ ನೀವು ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:09 ಇನ್ನು ಮಧ್ಯಾಹ್ನ 2:10 ಮಧ್ಯಾಹ್ನ 3:10 ಇನ್ನು ರಾತ್ರಿ 9:10 ರಾತ್ರಿ 10:10 ಗುರುಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಇದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ, ಮಂದಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿನೇ ಈ ದಿನ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:10 ಮಧ್ಯಾಹ್ನ 2:10 ಹಾಗೆ ರಾತ್ರಿ 8:10 ರಾತ್ರಿ 9:11 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಕೂಡ ತುಂಬಾ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿ ಇಲಾಖೆಯಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಪ್ರಗತಿದಾಯಕವಾಗಿರುತ್ತೆ ನಿಮ್ಮ ವಿಚಾರಗಳು. ಹಾಗಾಗಿ ಈ ದಿನ ಕುಜ ಹೋರಾದಲ್ಲಿ ನೀವು ಈ ನ್ಯಾಯಾಂಗ ಇಲಾಖೆಯಲ್ಲಿರುವಂತಹ ಕೇಸುಗಳ ಬಗ್ಗೆ ಮುಂದುವರಿಬಹುದು. ಇದು ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:09 ಹಾಗೆ ಅಪರಾಹ್ನ 3:10 ಅಪರಾಹ್ನ 4:10 ಹಾಗೆ ರಾತ್ರಿ 10:10 ರಾತ್ರಿ 11:10 ಕುಜಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು. ಹಾಗೆ ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಹಿರಿಯರಿಂದ ಪಡ್ಕೊಳ್ಬೇಕು. ಅದಕ್ಕಾಗಿ ಅವರನ್ನ ಭೇಟಿ ಮಾಡುವಂತಹ ವಿಚಾರ ಏನಿದೆ ಅದನ್ನ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:09 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:10 ಸಂಜೆ 5:10 ಹಾಗೆ ರಾತ್ರಿ 11:10 ರಾತ್ರಿ 12:10 ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆ ಸಮಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಯಾವುದಿದೆ, ಅಲ್ಲಿ ಇರುವಂತಹ ಹೊರ ಯಾವುದು, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಹಿರಿಯರು ಹೇಳಿರುವಂತಹ ಈ ಮಾರ್ಗದರ್ಶನದ ಮಾತುಗಳೇನಿದೆ ಇದನ್ನು ಅನುಸರಣೆ ಮಾಡಿದ್ರೆ ನೀವು ನಿರೀಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈಗ ನವರಾತ್ರಿ ಉತ್ಸವ ನಡೀತಾ ಇರುವಂತಹ ಸಂದರ್ಭ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ನೀವು ಪೂರೈಸಬಹುದು. ಅದಕ್ಕಾಗಿಯೇ ದೇವಿಯ ಅನುಗ್ರಹ ಜಾಗೃತವಾಗಿರುತ್ತೆ. ಹಾಗೆ ಪ್ರತಿನಿತ್ಯ ನಾವು ಪ್ರಸಾರ ಮಾಡುವಂತಹ ದೇವಿಯ ರೂಪಗಳು, ದೇವಿಯ ಅವತಾರಗಳು, ಹಾಗೆ ಪೂಜೆ ಮಾಡುವಂತಹ ವಿಧಾನ, ಅದರಿಂದ ಬರುವಂತಹ ಫಲಾಫಲಗಳು ಮತ್ತೆ ಅದರ ಪೌರಾಣಿಕ ಕಥೆ ಇದನ್ನು ಕೇಳಿಸ್ಕೊಂಡ್ರೆ ಇದು ಮಹಾ ಪುಣ್ಯದ ಕೆಲಸವಾಗುತ್ತೆ. ಹಾಗೆ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ನಿಮಗೆ ಒಂದು ಮಾರ್ಗದರ್ಶನ ಸಿಕ್ಕಂತಾಗುತ್ತೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಯಾಕೆಂದ್ರೆ ಸ್ವಾತಿ ನಕ್ಷತ್ರ ಇದೆ, ಶನಿವಾರದ ದಿನ. ಹಾಗಾಗಿ ಈ ದಿನ ಬೆಳಿಗ್ಗೆ 6:12 ಈ ದಿನ ರಾತ್ರಿ 9:33 ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಇನ್ನು ಈ ದಿನ ನವರಾತ್ರಿಯ 3ನೇ ದಿನ. ಈ 3ನೇ ದಿನದಲ್ಲಿ ಚಂದ್ರಘಂಟ ದೇವಿಯನ್ನ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ದುರ್ಗೆಯ 3ನೇ ಅವತಾರ ಇದು. ತನ್ನ ಭಕ್ತರ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಅವರಿಗೆ ಸಂತೋಷವನ್ನ, ಸಮೃದ್ಧಿಯನ್ನ ನೀಡುವಂತಹ ತಾಯಿ ಈ ಚಂದ್ರಘಂಟಾ ದೇವಿ. ಈಕೆ
ಮಂತ್ರಗಳಿಂದ, ಸ್ತೋತ್ರಗಳಿಂದ, ಪ್ರಾರ್ಥನೆಗಳಿಂದ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿನೇ ಚಂದ್ರಘಂಟಾ ದೇವಿ ಬಹಳ ವಿಶೇಷವಾದಂತಹ ಅವತಾರಗಳಲ್ಲಿ ಒಂದು. ಇನ್ನು ಈ ತಾಯಿಯ ಮೈಬಣ್ಣ ಚಿನ್ನದ ಮೈಬಣ್ಣ, 10 ತೋಳು, ಹಾಗೆ 3 ಕಣ್ಣುಗಳನ್ನ ಹೊಂದಿರುವಂಥವಳು, ಗಂಟೆಯ ಆಕಾರದ ಚಂದ್ರನನ್ನ ಶಿರದಲ್ಲಿ ಧರಿಸಿದ್ದವಳು. ಆದ್ರಿಂದಲೇ ಈಕೆಯನ್ನ ಚಂದ್ರಘಂಟೆ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಈ ತಾಯಿಯನ್ನ ಚಂದ್ರಿಕಾ ಅಂತ ಕೂಡ ಕರೀತಾರೆ, ರಣಚಂಡಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ತಾಯಿಯ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ. ಇನ್ನು ಈಕೆಯ ಆಶೀರ್ವಾದದಿಂದ ಮನೆಯಲ್ಲಿ ಎಂದಿಗೂ ಕೂಡ ಆಹಾರದ ಕೊರತೆ ಎದುರಾಗಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ಮನಸ್ಸಿನಲ್ಲಿರುವಂತಹ ಭಯ ನಿವಾರಣೆಯಾಗುತ್ತೆ. ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬೆಳೆಯುತ್ತೆ. ಹಾಗಾಗಿನೇ ಚಂದ್ರಘಂಟಾ ದೇವಿಯ ಮಸ್ತಕದಲ್ಲಿರುವಂತಹ ಚಂದ್ರಘಂಟೆ ನಾದ ಋಣಾತ್ಮಕ ಶಕ್ತಿಯನ್ನ, ದುಷ್ಟ ಶಕ್ತಿಗಳನ್ನ ದೂರ ಮಾಡುತ್ತೆ. ಹಾಗಾಗಿ ಚಂದ್ರಘಂಟೆಯ ಪೂಜೆಯನ್ನ ಮಾಡಿದ್ರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗುತ್ತೆ, ಮನೆ ಪರಿಶುದ್ಧವಾಗುತ್ತೆ. ಹಾಗಾಗಿ ಯಾರು ಜೀವನದಲ್ಲಿ ಭರವಸೆಯನ್ನ ಕಳ್ಕೊಂಡಿರ್ತಾರೋ, ವ್ಯವಹಾರದಲ್ಲಿ ಹೊಸ ಹಾದಿಯನ್ನ ತುಳಿಲಿಕ್ಕೆ ಇಚ್ಛೆ ಪಡ್ತಾರೋ, ಅವರು ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಿದ್ರೆ ಅವರು ಸಾಗುವ ಹಾದಿಯಲ್ಲಿ ಬೆಳಕನ್ನ ಚೆಲ್ಲಿ ಯಶಸ್ಸನ್ನ ತಂದುಕೊಡ್ತಾಳೆ. ಹಾಗಾಗಿನೇ ತಾಯಿ ಚಂದ್ರಘಂಟಾ ದೇವಿಯನ್ನ ಈ 3ನೇ ದಿನದಲ್ಲಿ ಆರಾಧನೆ ಮಾಡುವಂಥದ್ದು ಇದೆ. ಇನ್ನು ಚಂದ್ರಘಂಟಾ ದೇವಿ ಶುಕ್ರ ಗ್ರಹದ ಅಧಿಪತಿ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಶುಕ್ರನ ಕಾರಕತ್ವಗಳನ್ನ ವಿಶೇಷವಾಗಿ ಕೊಡುವಂಥವಳು, ಸುಖ, ಶಾಂತಿ, ಸಮೃದ್ಧಿಯನ್ನ ದಯಪಾಲಿಸುವಂಥವಳು ಈ ತಾಯಿ. ಇನ್ನು ಪಾರ್ವತಿ ಈ ಅವತಾರವನ್ನ ತಳಿಲಿಕ್ಕೆ ಕಾರಣವಾದರೂ ಏನು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಿಂದೂ ಧರ್ಮದ ಪ್ರಕಾರ ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ಹಲವಾರು ರೂಪಗಳನ್ನ ಆರಾಧನೆ ಮಾಡುವಂಥದ್ದಿದೆ. ಅದರಲ್ಲಿ 3ನೆಯ ದಿನ ಚಂದ್ರಘಂಟಾ ದೇವಿಯನ್ನ ಆರಾಧನೆ ಮಾಡ್ತಾರೆ. ಇಲ್ಲಿ ಗಂಟೆಯಾಕಾರದ ಚಂದ್ರನನ್ನ ಮಸ್ತಕದಲ್ಲಿ ಧರಿಸಿದವಳು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಚಂದ್ರೆ ಗಂಟೆಯ 3ನೆಯ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಾದರೂ ಕೂಡ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸ್ತಾಳೆ. ಚಂದ್ರಘಂಟಾಯನ್ನ ಶಸ್ತ್ರಾಸ್ತ್ರವನ್ನ ಹಿಡಿದಿದ್ದು ಸಿಂಹವಾಹಿನಿಯಾಗಿ ಬರ್ತಾ ಇರೋದ್ರಿಂದ ಶತ್ರುಗಳನ್ನ ಸೋಲಿಸುವಂಥವಳು. ಹಾಗಾಗಿನೇ ಚಂದ್ರಘಂಟಾ ದೇವಿಯ ಆರಾಧನೆ ವಿಶೇಷ ಸ್ಥಾನವನ್ನ ಪಡ್ಕೊಂಡಿದೆ. ಇಲ್ಲಿ ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾ ಮಾತೆ ಈ ಚಂದ್ರಘಂಟಾ ರೂಪದಲ್ಲಿ ತೋರಿಸಿದ್ದಾರೆ. ಹಿಮವಂತ ಹಾಗೆ ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದಂತಹ ಪಾರ್ವತಿ ದೇವಿ ಶಿವನನ್ನ ಪಡೀಲಿಕ್ಕೆ ಕಠಿಣ ತಪಸ್ಸನ್ನ ಕೈಗೊಳ್ತಾಳೆ. ಪಾರ್ವತಿಯ ಕಠೋರ ತಪಸ್ಸನ್ನ ಮೆಚ್ಚಿದಂತಹ ಶಿವ ವಿವಾಹ ಆಗ್ಲಿಕ್ಕೆ ಒಪ್ಪಿಕೊಳ್ತಾನೆ. ಇದರಂತೆ ಹಿಮವಂತನ ಅರಮನೆಯಲ್ಲಿ ಎಲ್ಲ ವಿವಾಹದ ಏರ್ಪಾಟುಗಳು ಕೂಡ ಪ್ರಾರಂಭ ಆಗುತ್ತೆ. ಇಲ್ಲಿ ಸ್ಮಶಾನ ವಾಸಿಯಾದಂತಹ ಶಿವ ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಅರಮನೆಗೆ ಬರ್ತಾನೆ. ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ, ಕೊರಳಲ್ಲಿ ಸುತ್ತಿದಂತಹ ಹಾವುಗಳು, ಗಂಟಿನಂತಿರುವಂತಹ ಜಟೆಧಾರಿಯಾದಂತಹ ಶಿವ, ಅವನೊಂದಿಗೆ ಪಿಶಾಚಗಳು, ಗಣಗಳು, ಋಷಿಮುನಿಗಳು, ಅಘೋರಿಗಳು ಇವರನ್ನ ಒಳಗೊಂಡಂತಹ ಒಂದು ವಿಚಿತ್ರ ರೀತಿಯ ಮೆರವಣಿಗೆಯನ್ನ ಆ ಅರಮನೆ ವಾಸಿಗಳು ನೋಡ್ತಾರೆ. ಈ ಒಂದು ದೃಶ್ಯವನ್ನ ಕಂಡಂತಹ ಪಾರ್ವತಿ ದೇವಿ ಕೂಡ ಮೂರ್ಛೆ ಹೋಗ್ತಾಳೆ. ವಿವಾಹಕ್ಕೆ ಸೇರಿದ್ದಂಥವರು ಶಿವನ ರೂಪ, ಅವನ ಗುಣಗಳನ್ನು ನೋಡಿ ಆಘಾತವನ್ನು ಅನುಭವಿಸ್ತಾರೆ. ಇದನ್ನ ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗಬಾರದು ಅಂತ ಹೇಳಿ ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗ್ತಾಳೆ. ಚಿನ್ನದ ಮೈ ಬಣ್ಣವನ್ನು ಹೊಂದಿದಂತಹ ಚಂದ್ರಘಂಟಾ 10 ತೋಳುಗಳನ್ನು ಹೊಂದಿದ್ಲು. 9 ತೋಳುಗಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಘಂಟೆ, ಕಮಂಡಲ ಹಾಗೂ 1 ತೋಳಿನಲ್ಲಿ ಅಭಯ ಮುದ್ರೆ ಇರುವಂತಹ ಸಿಂಹವಾಹಿನಿಯಾಗಿ ರೂಪುಗೊಳ್ತಾಳೆ. ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯ ಸಹಾನುಭೂತಿಯನ್ನ ತೋರಿಸುವಂಥ ತಾಯಿಯಾಗ್ತಾಳೆ. ಹಾಗೆ ಕೆಟ್ಟವರಿಗೆ ಭಯಾನಕವಾದಂತಹ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಹಾಗಾಗಿನೇ ಈ ಚಂದ್ರಘಂಟೆಯ ರೂಪ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಪಾರ್ವತಿ ಶಿವನಿಗೆ ಸುಂದರವಾದ ವರನ ರೂಪವನ್ನ ತಾಳಲು ಭಿನ್ನವಿಸಿಕೊಳ್ತಾಳೆ. ಪಾರ್ವತಿಯ ಮಾತಿಗೆ ಒಪ್ಪಿದಂತಹ ಶಿವ ಸುಂದರ ರೂಪವನ್ನು ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸ್ಕೊಳ್ತಾನೆ. ಇಲ್ಲಿ ಶಿವ ಹಾಗೆ ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತೆ. ಹಾಗಾಗಿ ಶಿವ ಪಾರ್ವತಿಯರ ವಿವಾಹವಾದ ದಿನವನ್ನ ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಪಾರ್ವತಿ ದೇವಿಯ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನ ಮದುವೆಯಾಗುವಲ್ಲಿ ಸಫಲಲಾದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ.
ಹಾಗಾಗಿ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶ ಮಾಡ್ತಾನೆ. ಅತಿ ಭಯಂಕರನಾಗಿ ಕಾಣ್ತಾ ಇದ್ದಂತಹ ಶಿವನನ್ನ ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾಳೆ. ಆಗ ಪಾರ್ವತಿ ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಅವರ ವಿವಾಹ ನೆರವೇರಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಚಂದ್ರಘಂಟಾ ದೇವಿ ವಿಶೇಷ ರೂಪದಲ್ಲಿ ಪ್ರಕಟವಾಗ್ತಾಳೆ. ಹಾಗೆ ರಾಕ್ಷಸರಾದಂತಹ ಶುಂಭ ಹಾಗೂ ನಿಶುಂಭರನ್ನು ಸೋಲಿಸುವಂತಹ ಸಲುವಾಗಿ ಕೂಡ ಪಾರ್ವತಿ ದೇವಿ ಕೌಶಿಕಿಯಾಗಿ ಅವತಾರ ಎತ್ತುತ್ತಾಳೆ. ಇಲ್ಲಿ ಕೌಶಿಕಿಯ ರೂಪವೇ ರಕ್ಕಸರ ವಿನಾಶವನ್ನು ಸೂಚಿಸುವಂಥದ್ದು. ಶುಂಭ ತನ್ನ ಸಹೋದರನಾದಂತಹ ನಿಶುಂಭನಿಗೆ ಮದುವೆ ಮಾಡುವಂತಹ ಯೋಜನೆಯನ್ನ ಹಾಕೊಳ್ತಾನೆ. ಶುಂಭ ಕೌಶಿಕಿಯನ್ನ ಕರೆತರಬೇಕು ಅಂತ ಹೇಳಿ ಧೂಮ್ರಲೋಚನ ಅನ್ನುವಂಥ ರಾಕ್ಷಸನನ್ನ ಕಳಿಸ್ತಾನೆ. ಇಲ್ಲಿ ಕೌಶಿಕಿ ಒಪ್ಪದೇ ಇದ್ದಾಗ ಧೂಮ್ರಲೋಚನ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗ್ತಾನೆ. ಇಲ್ಲಿ ಕೋಪಗೊಂಡಂತಹ ಕೌಶಿಕಿ ತನ್ನ ಹೂಂಕಾರ ಮಾತ್ರದಿಂದಲೇ ಧೂಮ್ರಲೋಕವನ್ನ ನಿರ್ನಾಮ ಮಾಡಿಬಿಡ್ತಾಳೆ. ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಸದಾ ಸಿದ್ಧರಾಗಿರುವಂತಹ ಭಂಗಿಯಲ್ಲಿ ಚಂದ್ರಘಂಟ ಕಾಣಿಸ್ಕೊಳ್ತಾಳೆ. ಚಂದ್ರಘಂಟಾ ನಾದದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾಗ್ತಾರೆ. ಈಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಕೂಡ, ಕಷ್ಟಗಳು ಕೂಡ, ಮಾನಸಿಕ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಸಿಂಹವಾಹಿನಿಯಾದಂತಹ ಚಂದ್ರಘಂಟ ಭಕ್ತರಲ್ಲಿ ನಿರ್ಭಯತೆಯನ್ನು ಮೂಡಿಸ್ತಾಳೆ. ಇನ್ನು ಜೀವನದಲ್ಲಿ ಯಾರಿಗೆ ಕಷ್ಟಗಳಿದೆ, ನೋವುಗಳಿದೆ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದೆ, ಸಮಸ್ಯೆಗಳಿದೆ, ಶತ್ರುಗಳ ಕಾಟ ಇದೆ, ಶತ್ರು ಭಯ ಇದೆ, ಅಂಥವರು ದುರ್ಗಾ ಮಾತೆಯ ರೂಪವಾದಂತಹ ಚಂದ್ರಘಂಟಾ ದೇವಿಯನ್ನ ನವರಾತ್ರಿಯ ಈ ದಿನ ಆರಾಧನೆ ಮಾಡಬೇಕು. ಇದು ವಿವಾಹವಾಗಿರುವಂತಹ ಪಾರ್ವತಿಯ ರೂಪ ಇದು. ಆದ್ರಿಂದಲೇ ಸ್ತ್ರೀಯರು ವಿಶೇಷವಾಗಿ ಸೌಮಂಗಲ್ಯ ಪ್ರಾಪ್ತಿಗಾಗಿ ಕೂಡ ಚಂದ್ರಘಂಟೆಯನ್ನ ಆರಾಧನೆ ಮಾಡ್ತಾರೆ. ತನ್ನ ಕುಟುಂಬ, ತನ್ನ ಮಕ್ಕಳಿಗೆ ಸನ್ಮಂಗಳಗಳನ್ನು ಕರುಣಿಸುವಂತ ಹೇಳಿ ಸ್ತ್ರೀಯರು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆ ಚಂದ್ರಘಂಟಾ ದೇವಿ ಕೇಸರಿ ಬಣ್ಣದ ವಸ್ತ್ರಗಳಲ್ಲಿ ಕಂಗೊಳಿಸ್ತಾಳೆ. ದೇವಿಯ ಮೈ ಬಣ್ಣ ಸುವರ್ಣ ಬಣ್ಣದ್ದು, ದಶಭುಜಗಳಿರುತ್ತೆ. ಹಾಗೆ ಚಂದ್ರನನ್ನೇ ಹಣೆಯಲ್ಲಿ ತಿಲಕದಂತೆ ಧರಿಸಿರುವಂಥವಳು. ಕೊರಳಲ್ಲಿ ಗಂಟೆಗಳಿಂದ ಕೂಡಿದಂತಹ ಮಾಲೆಯನ್ನು ಧರಿಸಿರ್ತಾಳೆ. ಈ ಮಾಲೆಯನ್ನ ಕಂಡಂತಹ ದುಷ್ಟ ಶಕ್ತಿಗಳಾಗ್ಲಿ, ರಾಕ್ಷಸರಾಗ್ಲಿ, ಅಸುರರಾಗ್ಲಿ ಗಂಟೆಯ ಶಬ್ದ ಕೇಳಿನೇ ಪಲಾಯನ ಮಾಡ್ತಾರೆ. ಆದ್ರಿಂದಲೇ ಪೂಜಾ ಸಂದರ್ಭದಲ್ಲೂ ಕೂಡ ಘಂಟಾನಾದವನ್ನ ಮಾಡುವಂಥದ್ದು. ಇನ್ನು ಶ್ರೀ ದೇವಿ ಪುರಾಣದಲ್ಲಿ ಭಕ್ತರ ಅಭೀಷ್ಟಗಳನ್ನ ನೆರವೇರಿಸುವಂತಹ ಮಹಾತಾಯಿ ಅಂತ ಹೇಳಿ ವರ್ಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕೂಡ ನಿವಾರಿಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಭಕ್ತಿಯಿಂದ ಈ ದಿನ ಯಾರು ಈಕೆಯನ್ನ ಪೂಜೆ ಮಾಡ್ತಾರೆ ಅವರು ಎಲ್ಲ ರೀತಿಯ ಧೈರ್ಯ ಸ್ಥೈರ್ಯಗಳನ್ನ, ಬುದ್ಧಿಶಕ್ತಿಯನ್ನ, ಕೌಶಲ್ಯವನ್ನ, ಪ್ರತಿಭೆಯನ್ನ ಹೊಂದಿಕೊಳ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಚಂದ್ರಘಂಟ ಶಕ್ತಿ ಸ್ವರೂಪಿಣಿ. ಚಂದ್ರಶೇಖರ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಶಿವನ ಅಂಶಗಳೆಲ್ಲ ಈಕೆಯಲ್ಲಿದೆ. ಆದ್ದರಿಂದಲೇ ಶಿವನನ್ನ ಅರ್ಧನಾರೀಶ್ವರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಪರಶಿವನೇ ಚಂದ್ರಘಂಟಾಳ ರೂಪವನ್ನ ಕಂಡು ಬೆರಗಾಗಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಚಂದ್ರಘಂಟಾಳ ರೂಪ, ಲಾವಣ್ಯ, ಬೆಳಗು ಹಾಗೆ ದುಷ್ಟರ ಸಂಹಾರಕ್ಕೆ ಸಿದ್ಧವಾದ ಆಕೆಯ ಕರ್ತವ್ಯ ನಿಷ್ಠೆಯ ಬಗ್ಗೆ ಮನಸಾರೆ ಶಿವ ಕೊಂಡಾಡಿದ್ದಾನೆ ಅನ್ನುವಂಥದ್ದು ಶಿವ ಮಹಾಪುರಾಣದಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ವಿಚಾರ. ಹಾಗಾಗಿ ಇಂತಹ ಮಹಾಮಹಿಮಳು, ವರಹಸ್ತ ರೂಪಿಣಿಯೂ ಭಕ್ತರ ರಕ್ಷಕಳೂ ಆಗಿರುವಂತಹ ಚಂದ್ರಘಂಟಾ ದೇವಿಯನ್ನ ಈ ದಿನ ಆರಾಧನೆ ಮಾಡಿ, ಕೇಸರಿ ಹೂಗಳಿಂದ ಅರ್ಚನೆ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನ ಜೊತೆಗೆ ಭಯವಿಲ್ಲದ ಬದುಕನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಮಾತೆ ಚಂದ್ರಘಂಟ ತಮ್ಮೆಲ್ಲರನ್ನ ಹರಸಲಿ, ಆಶೀರ್ವಾದ ಮಾಡಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳು ತುಂಬ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೆ. ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ಪರಿಹರಿಸುವಂತಹ ಒಂದು ಆತ್ಮವಿಶ್ವಾಸ, ಕೌಶಲ್ಯ ಬಹಳ ವಿಶೇಷವಾಗಿದೆ. ಹಾಗೆ ಈ ದಿನದಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಒಂದು ಮನಸ್ಸಿದೆ. ಅದರಿಂದಲೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂಥದ್ದು, ಅದರಲ್ಲೂ ಸಕಾಲಕ್ಕೆ ಅದು ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಮನೆಯಲ್ಲಾಗಲಿ, ಮನೆಯ ಹೊರಗಾಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ, ಪಾರ್ಟ್ನರ್ಶಿಪ್ಪಲ್ಲಾಗಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಈ ದಿನ ತಿಳಿಯಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಸಂಖ್ಯೆ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ
ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ನೀವು ಇಷ್ಟಪಡುವಂತಹ ಒಂದು ಸುದ್ದಿ, ಒಂದು ವಾರ್ತೆ ಈ ದಿನ ನಿಮ್ಮನ್ನು ತಲುಪುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ಇರುವಂತಹ ಒಂದು ಅನುಕಂಪ, ಪ್ರೀತಿ, ವಿಶ್ವಾಸ ಇದು ತುಂಬ ಚೆನ್ನಾಗಿ ಪ್ರಕಟವಾಗುತ್ತೆ. ಹಾಗೆ ಈ ದಿನ ಸವಾಲುಗಳನ್ನು ಎದುರಿಸುವಂತಹ ಸಮಯ. ಹಾಗಾಗಿ ಸ್ವಲ್ಪ ಸಂಯಮದಿಂದ, ಸ್ವಲ್ಪ ತಾಳ್ಮೆಯಿಂದ ಈ ದಿನ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ನೀವು ಬಯಸಿದಂತಹ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದು ಸಾಧ್ಯವನ್ನಾಗಿಸುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಹಾಗೆ ನಿಮ್ಮ ಸಮಾಜ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡುವಂಥವ್ರು. ಹಾಗಾಗಿನೇ ಆ ಕುಟುಂಬದ ಆದರ್ಶ ಈ ದಿನ ನಿಮ್ಮನ್ನು ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸುವಂಥದ್ದು ಇದೆ. ಹಾಗಾಗಿನೇ ನಿಮಗೆ ಇಷ್ಟವಾದಂತಹ ವ್ಯಕ್ತಿಯ ಒಂದು ಘಟನೆಗಳನ್ನಾಗಲಿ, ಅವರ ಚರಿತ್ರೆಯನ್ನು, ಅವರು ನಡೆದು ಬಂದ ಹಾದಿಯನ್ನು, ಅವರು ಪಟ್ಟಂತಹ ಶ್ರಮ, ಅವರ ಸಾಧನೆ ಇದರ ಬಗ್ಗೆ ಈ ದಿನ ತುಂಬ ಮೆಲುಕು ಹಾಕುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಾನಾ ರೀತಿಗಳಲ್ಲಿ ಆಲೋಚನೆಗಳು ಬರುತ್ತೆ, ನಾನಾ ರಂಗದಲ್ಲಿ ಈ ದಿನ ನಿಮ್ಮ ಪ್ರಯತ್ನಗಳು ಮುಂದುವರಿಯುತ್ತೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆ ಅಂತ ಹೇಳಿದ್ರೆ ಕೆಲವು ವಿಶೇಷ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸಾಗುವಂಥ ಮನೆ. ಆದರೆ ಈ ದಿನ ದೇಹವೋ ನಿಮ್ಮ ಮನಸ್ಸೋ ಅಷ್ಟೊಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆಲಸ್ಯದ ಮನೋಭಾವ ಕೂಡ ಇರುವಂಥದ್ದು. ಹಾಗೆ ಪದೇ ಪದೇ ಕೆಲಸ ಕಾರ್ಯಗಳಿಗೆ ಅಡಚಣೆಗಳು ಉಂಟಾಗ್ತಾ ಇರುವಂಥದ್ದು ಕೂಡ ಇದೆ. ಯಾವುದೇ ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ಪ್ರಯಾಸ ಪಡಬೇಕು. ಆದರೆ ಫಲಿತಾಂಶ ನಿಮ್ಮನ್ನು ತುಂಬ ಸಂತೋಷವನ್ನಾಗಿರಿಸತ್ತೆ. ಇನ್ನು ಪ್ರಮುಖ ವ್ಯಕ್ತಿಗಳಿಂದ ಈ ದಿನ ಸಮಯಕ್ಕೆ ಸರಿಯಾಗಿ ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಇತ್ತೀಚೆಗೆ ಪರಿಚಯವಾದಂತಹ ವ್ಯಕ್ತಿಗಳಿಂದ ಕೂಡ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ತುಂಬ ಸಹಕಾರ ಸಿಕ್ಕತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಹಿಂದೆಗಿಂತಲೂ ಕೂಡ ಸುಧಾರಣೆಯತ್ತ ಇದೆ. ಸ್ನೇಹಿತರ ಜೊತೆ ತುಂಬ ಸಾಮರಸ್ಯದಿಂದ ಇರ್ತೀರಿ. ಹಾಗೆ ನಿಮಗೆ ಬೇಕಾದಂತಹ ವೈಯಕ್ತಿಕ ವಿಚಾರಗಳಾಗಲಿ, ವೈಯಕ್ತಿಕ ವಸ್ತುಗಳಾಗಲಿ ಈ ದಿನ ನಿಮಗೆ ಲಭ್ಯವಾಗುವಂಥದ್ದು, ಎಲ್ಲೋ ಒಂದು ಕಡೆ ಉಡುಗೊರೆ ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಪ್ರಮುಖವಾಗಿ ವಾಹನದಿಂದ, ವಸ್ತುವಿನಿಂದ ನಿಮಗೆ ಲಾಭಗಳು ಸಿಕ್ಕುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಶೀಲರಾಗಿರ್ತೀರಿ. ಕೆಲಸಗಳು ಉತ್ಸಾಹದಿಂದ ಆರಂಭ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಅರ್ಧದಲ್ಲಿ ಬೇಸರ ತರಿಸುವಂಥದ್ದಿರ್ಬೋದು. ಏಕೆಂದರೆ ನಿಮ್ಮ ಹಿತ ಶತ್ರುಗಳ ಕಾಟ ನಿಮಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಎಲ್ಲರನ್ನ ಅತಿಯಾಗಿ ನಂಬುವಂಥದ್ದು ಕೂಡ ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಹಾಗಾಗಿ ವ್ಯಕ್ತಿಯನ್ನು ಎಷ್ಟು ಬೇಕೋ ಅಷ್ಟಕ್ಕೆ ನಂಬುವಂಥದ್ದು, ಅಷ್ಟೇ ಹಣಕಾಸಿನ ವ್ಯವಹಾರಗಳನ್ನು ಅಂಥವರ ಜೊತೆ ಇಟ್ಕೊಳ್ಳುವಂಥದ್ದನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಸ್ವಲ್ಪ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ. ಇನ್ನು ಅಪಾಯಕರವಾದಂಥ ಕಾರ್ಯಗಳಿಗೆ ಕೈ ಹಾಕಬೇಡಿ, ನಷ್ಟ ಆಗುತ್ತೆ. ದೂರದ ಪ್ರಯಾಣವನ್ನು ಕೂಡ ಮಾಡುವಂಥ ಆಲೋಚನೆಯನ್ನು ಮಾಡಬೇಡಿ. ಇನ್ನು ಬಹಳ ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸುವಂಥ ಒಂದು ದಿನ. ಏಕೆಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ. ಮಾಡಿದ ಕೆಲಸ ಸರಿ ಇದೆ, ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಹೇಳಿ ಎಂಡಾರ್ಸ್ ಮಾಡುವಂಥವ್ರು ಇಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ ಇರುವಂಥದ್ದು. ಹಾಗೆ ಈ ದಿನ ಹಳೆಯ ಸಾಲಗಳನ್ನು ತೀರಿಸಬೇಕು ಅಂತ ಹೇಳಿ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಒಂದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಂದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು. ಹಾಗೆ ನೀವು ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಆ ಕೆಲಸವನ್ನು ಕೊನೆಗಾಣಿಸಬೇಕು ಅಂತ ಅಲ್ಲ, ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇಂತಹ ದ್ವಂದ್ವತೆಯಲ್ಲೇ ಈ ದಿನದಲ್ಲಿ ಬಹಳಷ್ಟು ಕೆಲಸಗಳು ಮುಂದುವರಿಯುವಂಥದ್ದು ಇದೆ. ಹಾಗೆ
ಈ ದಿನ ಹೆಚ್ಚುವರಿ ಕೆಲಸದ ಹೊರೆಯಿಂದ ನಿಮಗೆ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಗುಣಮಟ್ಟವನ್ನು ನೀವು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೆಲಸ ಸಂಪೂರ್ಣ ಆಗಿದೆ ಅಂದರೂ ಕೂಡ ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ಇರುತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ಅಷ್ಟೊಂದು ಸಮರ್ಪಕವಾಗಿಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನದ ಕೆಲಸ ಕಾರ್ಯಗಳು, ಅದರಲ್ಲೂ ಹಣಕಾಸಿನ ಕೆಲಸಗಳು, ವಿಚಾರಗಳು, ಜವಾಬ್ದಾರಿಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಹಾಗಾಗಿನೇ ಈ ದಿನ ಬಹಳ ತಾಳ್ಮೆಯಿಂದ ಕೆಲವು ವ್ಯವಹಾರಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಅನಾರೋಗ್ಯದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲೇ ಎಲ್ಲೋ ಒಂದು ಕಡೆ ಅನಪೇಕ್ಷಿತವಾದಂತಹ ಮಾತುಗಳು, ಅನಿರೀಕ್ಷಿತವಾದಂತಹ ವ್ಯವಹಾರಗಳು ಉಂಟಾಗುವಂಥದ್ದು, ಇದು ವಿವಾದಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ನಿರುತ್ಸಾಹಗಳು ಜಾಸ್ತಿ ಇರುವಂಥದ್ದು. ಏನೋ ಅಪೇಕ್ಷೆ ಪಟ್ಟಿದ್ದೀರಿ, ತುಂಬ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇದೆ, ಆದರೆ ಅದನ್ನು ನೀವು ಪೂರೈಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ತುಂಬ ವಿಫಲರಾಗ್ಬಿಡ್ತೀರಿ. ಹಾಗಾಗಿನೇ ಈ ದಿನ ಬಾಕಿ ಉಳಿಯುವಂಥ ಕೆಲಸಗಳೇ ತುಂಬ ಇರುತ್ತೆ. ನಾಳೆಯ ಬೆಳಗ್ಗೆ ಆ ಎಲ್ಲ ಕೆಲಸಗಳು ಕೂಡ ನಿಮ್ಮ ಜವಾಬ್ದಾರಿಗಳಾಗಿ ಪರಿವರ್ತನೆ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಸಮಯ ಸಿಕ್ಕಾಗಲೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ಸುಖ ಸ್ಥಾನದಲ್ಲಿದ್ದಾನೆ. ಆದರೆ ಸುಖದಿಂದ ವಂಚಿತರಾಗುವಂಥ ಅವಕಾಶಗಳೇ ತುಂಬ. ಏಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ತುಂಬ ನಿರಾಸೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಒಲ್ಲದ ಕೆಲಸವನ್ನು ಮಾಡ್ತೀರಿ, ಗೊತ್ತಿಲ್ಲದ ಕ್ಷೇತ್ರಕ್ಕೆ ಕೈ ಹಾಕ್ತೀರಿ, ಇದರಿಂದ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಅಪಾಯಕರವಾದಂತಹ ಕಾರ್ಯಗಳಿಗೆ ಕೈ ಹಾಕಬೇಡಿ. ಯಾವ ಕೆಲಸ ನಿಮಗೆ ಗೊತ್ತಿದೆ, ಎಲ್ಲಿ ಕಾನ್ಫಿಡೆನ್ಸ್ ಇದೆ, ಎಲ್ಲಿ ನಿಮ್ಮನ್ನು ಕಂಡ್ರೆ ಇಷ್ಟಪಡುವಂತಹ ಜನವರ್ಗದವರಿದ್ದಾರೆ, ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ವಿಚಾರ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂತಹ ವಿಚಾರಗಳನ್ನು ಮಾತಾಡಿ. ಇನ್ನು ಈ ದಿನ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ತುಂಬ ಪ್ರೇರೇಪಣೆಗೊಳಿಸುತ್ತೆ, ಅದೇ ನಿಮಗೆ ತುಂಬ ಮೋಟಿವೇಶನ್. ಆದರೆ ಅವರ ಮಾತನ್ನು ನೀವು ಈ ದಿನ ಸಾವಧಾನವಾಗಿ ಕೇಳಿಸ್ಕೊಳ್ಬೇಕು. ಇನ್ನು ಸ್ನೇಹಿತರಿಂದ ಪ್ರಶಂಸೆಯ ಮಾತುಗಳು ಈ ದಿನ ಸಿಕ್ಕಬಹುದು, ಏನೋ ಒಂದು ಉಡುಗೊರೆ ಕೂಡ ಸಿಕ್ಕಬಹುದು. ಆದರೆ ಅವರ ಹಿನ್ನೆಲೆಯಲ್ಲಿ ಯಾವ ವಿಚಾರಧಾರೆಗಳಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ವ್ಯಕ್ತಿಯ ಮಧ್ಯೆ ಇರುವಂತಹ ಸಹ ಸಂಬಂಧ ಏನಿದೆ, ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ಈ ದಿನ ವಿಶೇಷ ದೃಷ್ಟಿಯಿಂದ ಅದನ್ನು ನೀವು ನೋಡಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತಾ ಇದೆ. ಇದು ನಿಮಗೆ ಸ್ವಲ್ಪ ಚಿಂತೆಯನ್ನು ಮೂಡಿಸುವಂಥದ್ದು. ಅದರಲ್ಲೂ ಮನೆಯ ಹೊರಗೆ ಆಲೋಚನೆಗಳು ಕೂಡಿ ಬರಲ್ಲ, ಎಲ್ಲೋ ಒಂದು ಕಡೆ ಕಷ್ಟಗಳೇ ನಿಮಗೆ ಜಾಸ್ತಿ ಇರುವಂಥದ್ದು, ಸುಖದ ಬಾತು ಕಡಿಮೆ ಇರುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಡದ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ಸನ್ನಿವೇಶವನ್ನಾಗಲಿ ಪರಿಸ್ಥಿತಿಯನ್ನಾಗಲಿ ತಿಳ್ಕೊಳ್ಳದೆ ನೀವು ವ್ಯವಹಾರವನ್ನು ಮುಂದುವರಿಸುವಂಥವರಿದ್ದೀರಿ, ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಹೊಸ ವಿಚಾರಗಳಲ್ಲಿ ಆಸಕ್ತಿ ಇದೆ, ಸ್ತ್ರೀಯರ ವಿಚಾರದಲ್ಲಿ ಕುತೂಹಲ ಇದೆ. ಇನ್ನು ಮನೆಗೆ ಬೇಕಾದಂತಹ ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ, ಆದರೆ ಮನಸ್ಸಿಲ್ಲ, ಬಜೆಟ್ ಇಲ್ಲ. ಅದಕ್ಕಾಗಿ ಅದನ್ನು ಮುಂದೆ ಹಾಕುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳೇ ಇದೆ, ಅದನ್ನು ಸ್ವಲ್ಪ ನಿಧಾನವಾಗಿ ಸಾವಧಾನವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ. ಇಲ್ಲಿ ಈ ಚಂದ್ರನ ಪ್ರಭಾವದಿಂದ ಬಹಳ ವಿಶೇಷ ಫಲಗಳನ್ನು ಪಡ್ಕೊಳ್ಳುವಂತಹ ದಿನ ಇದು. ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಮನೆಯಲ್ಲಿ ಸಂತೋಷದಿಂದ ಇರ್ತೀರಿ. ಜವಾಬ್ದಾರಿಗಳು ಜಾಸ್ತಿ ಇದೆ, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ನಿಮಗಿದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ
ಕೆಲವರ ಅಡ್ಡಿ ಆತಂಕಗಳು ಇರುವಂಥದ್ದು ಇದೆ. ಆದರೆ ಅದನ್ನು ಬಹಳ ಚೆನ್ನಾಗಿ ಬಹಳ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ. ಆ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕೂಡ ಪಡ್ಕೊಳ್ತೀರಿ. ಇನ್ನು ದೂರದ ಸಂಬಂಧಿಕರಿಂದ ಆಸಕ್ತಿದಾಯಕವಾದಂತಹ ವಿಚಾರಗಳು ನಿಮಗೆ ತಿಳಿಯುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರಿಗಾಗಿ ಮಾಡುವಂತಹ ನೆರವು ಸಹಕಾರ ಬಹಳ ಅದ್ವಿತೀಯವಾಗಿ ಇರುವಂಥದ್ದು. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ಲಾಭದ ಅಂಶ ಕೂಡ ಈ ದಿನ ಹೆಚ್ಚಾಗಿ ಕಾಣಿಸುವಂಥದ್ದು ಇದೆ. ಉದ್ಯೋಗದಲ್ಲಿ ಉತ್ಸಾಹ ಇದೆ. ವ್ಯಾಪಾರದಲ್ಲಿ ಈ ದಿನದಲ್ಲಿ ಪ್ರಗತಿ ಹೊಂದಬೇಕು ಅನ್ನುವಂಥ ವಿಶೇಷವಾದಂತಹ ಹಂಬಲ ಕೂಡ ಇದೆ. ಹಾಗೆ ಈ ದಿನ ಅನಾವಶ್ಯಕವಾಗಿ ಬರುವಂತಹ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡು ಬಿಡಿ. ಎಲ್ಲ ಕೆಲಸ ತನ್ನಿಂದ ತಾನೇ ಆಗಿಬಿಡುತ್ತೆ. ಇನ್ನು ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೇಕು, ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಕೆಲವೊಂದು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಇನ್ನು ಕೆಲಸದ ಸ್ಥಳದ ಉದ್ವಿಗ್ನತೆ ಇರ್ಬೋದು, ಅಹಿತಕರ ಘಟನೆಗೆ ಅದೇ ಸಾಕ್ಷಿಯಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ನೀವು ಹೆಚ್ಚು ಹೊತ್ತು ಇರಬೇಡಿ. ಇದ್ರೂ ಕೂಡ ಶಾಂತಿ ಸಮಾಧಾನದಿಂದ ಇರಿ. ಯಾರ ಬಗ್ಗೆನೂ ಕೂಡ ಈ ದಿನ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದಾಗಲಿ ಅಭಿಪ್ರಾಯಗಳನ್ನು ಹೇಳುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅಷ್ಟರ ಮಟ್ಟಿಗಿದ್ದರೆ ಮನಸ್ಸಿಗೆ ಸಮಾಧಾನ ಈ ದಿನದಲ್ಲಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಸ್ತೋತ್ರಗಳ ಮೂಲಕ ಪಠಣ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನೋವಿನ ದಿನ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸರಿಯಾಗಿ ಅಕ್ನಾಲೇಜ್ ಮಾಡ್ತಿಲ್ಲ ಅನ್ನುವಂಥ ವಿಚಾರಗಳು ಈ ದಿನ ಮನಸ್ಸಿಗೆ ಬರುತ್ತೆ. ಇದು ತೀವ್ರವಾದ ದುಃಖವನ್ನು ತರಿಸುವಂಥದ್ದು. ಏಕೆಂದರೆ ಈ ದಿನದಲ್ಲಿ ನೀವು ಸಹಾಯ ಮಾಡಿದಂಥವರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಏತಿ ಅಂದರೆ ಪ್ರೇತಿ ಅನ್ನುವಂಥ ಕುಟುಂಬ ವರ್ಗದವರಿದ್ದಾರೆ. ಹಾಗಾಗಿನೇ ಈ ದಿನ ನಿಮ್ಮ ಯಾವುದೇ ರೀತಿಯ ಉದ್ದೇಶಿತ ಕಾರ್ಯಗಳು ಪೂರ್ಣವಾಗಿ ಈಡೇರಲ್ಲ. ಅರ್ಧಂಬರ್ಧ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ದೇವರ ಸೇವೆಯಲ್ಲಾಗಲಿ ಭಗವಂತನ ಆರಾಧನೆಯಲ್ಲಾಗಲಿ ತೊಡಗಿಸ್ಕೊಳ್ಬೇಕು ಅಂದರೆ ಅಲ್ಲೂ ಕೂಡ ಮಾನಸಿಕ ಒತ್ತಡ ಇರುವಂಥದ್ದು. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನವೇ ನೀವು ಮಾಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಇದು ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥದ್ದು ಇದೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದಿದೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವನ್ನು ತರಿಸುವಂಥದ್ದು. ಹಾಗೆ ಈ ದಿನ ಸಾಲಗಳಿಂದ ಏನಾದರೂ ನೀವು ಬಾಧಿಸಲ್ಪಡ್ತಾ ಇದ್ದರೆ ಆ ಬಾಧೆ ಮತ್ತಷ್ಟು ಹೆಚ್ಚಾಗುವಂಥದ್ದು ಇದೆ. ಸಾಲ ಕೊಟ್ಟವರು ಸುಮ್ಮನೆ ಬಿಡಲ್ಲ, ಪದೇ ಪದೇ ಪೀಡಿಸ್ತಾ ಇರುವಂಥ ಒಂದು ಸನ್ನಿವೇಶವನ್ನು ನೋಡ್ತೀರಿ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ಸಾಗಿದ್ರೂ ಕೂಡ ದಿನದ ಕೊನೆಯ ವೇಳೆಗೆ ಸ್ವಲ್ಪ ಲಾಭ ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಸಹಾಯವನ್ನು ನಿರೀಕ್ಷೆಗಿಂತ ಹೆಚ್ಚು ಬಯಸಬೇಡಿ. ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸುವಂಥ ಸನ್ನಿವೇಶಗಳು ಎದುರಾಗ್ಬಿಡ್ಬೋದು. ಆದರೆ ಅದನ್ನು ತುಂಬ ಜಾಣತನದಿಂದ ನಿಭಾಯಿಸುವಂಥ ಒಂದು ಶಕ್ತಿ ಕೂಡ ಇದೆ. ಹಾಗೆ ಈ ದಿನ ಅತಿಯಾಗಿ ಒತ್ತರಿಸಿ ಬರುವಂಥ ಆಸೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಈ ಆಸೆಯೇ ದುರಾಸೆಯಾಗಿ ಮಾರ್ಪಡುವಂಥ ಸಾಧ್ಯತೆ ಇದೆ. ಅದು ನಿಮ್ಮ ದುಃಖಕ್ಕೆ ಮತ್ತೂ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಸಂತೋಷದ ದಿನ, ಸಂಭ್ರಮದ ದಿನ, ಸಾಧನೆಯ ದಿನ ಈ ದಿನ. ಏಕೆಂದರೆ ಕೆಲಸ ಮಾಡುವಂತಹ ಒಂದು ವಿಚಾರಧಾರೆಗಳು ಗೊತ್ತಿದೆ. ಯಾವ ಕೆಲಸ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿವೇಕ ಇದೆ. ಅದಕ್ಕಾಗಿಯೇ ಕುಟುಂಬಸ್ಥರನ್ನು ಈ ದಿನ ಬಹಳ ಚೆನ್ನಾಗಿ ಕಾಪಾಡಿದ್ದೀರಿ ಅನ್ನುವಂಥ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಕೂಡ ನಿಮಗೆ ಈ ದಿನ ಪ್ರಾಪ್ತಿಯಾಗುವಂಥದ್ದು ಇದೆ. 4 ಜನ ನಿಮ್ಮ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡುವಂಥದ್ದು, ಹಾಗೆ ಚರ್ಚೆಯ ಸಾರಾಂಶವನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ.
ಹಾಗೆ ಈ ದಿನದಲ್ಲಿ ಖರೀದಿ ಪ್ರಯತ್ನಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಒಳ್ಳೆಯ ಫಲವನ್ನೇನೋ ನೀಡುತ್ತೆ, ಆದರೆ ಅದು ಉದ್ದೇಶಿತ ಖರ್ಚಿಗಿಂತ ಹೆಚ್ಚಾಗಿ ಮಾರ್ಪಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ಹುದ್ದೆಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನೀವು ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಪ್ರಮುಖ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ರೋಗ ಲಕ್ಷಣ ಗೊತ್ತಿದ್ದು ಕೂಡ ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅದರಲ್ಲೂ ರೋಗ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಮುತುವರ್ಜಿಯನ್ನು, ಕಾಳಜಿಯನ್ನು ವಹಿಸೇ ನೀವು ಅದನ್ನು ಉಪಶಮನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನೀವು ಬಯಸುವಂತಹ ಕೆಲಸಗಳನ್ನೇ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಇದು ತಾತ್ಕಾಲಿಕವಾಗಿರುವಂಥ ಒಂದು ಅವಕಾಶ. ಹಾಗೆ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಯಾವುದಕ್ಕೂ ಕೂಡ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುವಂಥದ್ದು, ಕೆಲವಕ್ಕೆ ಕಡಿಮೆ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದನ್ನು ಮಾಡಬೇಡಿ. ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಸ್ವಲ್ಪ ಆಲೋಚನೆ ಮಾಡಿ. ಹಾಗೆ ಈ ದಿನ ಭಗವಂತ ಯಾವ ಒಂದು ಫಲವನ್ನು ಕೊಡ್ತಾನೆ ಅದನ್ನು ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಅಂಥ ಒಂದು ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥ ದಿನ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದಲೇ ಕುಟುಂಬದ ಕೆಲಸಗಳು ಆರಂಭ ಆಗುತ್ತೆ. ಕುಟುಂಬದಲ್ಲಿ ಯಾರೋ ಒಬ್ಬರು ಇದ್ದಾರೆ ನಿಮ್ಮನ್ನು ವಿರೋಧಿಸುವಂಥವರು. ಹಾಗಾಗಿ ನಿಮ್ಮ ಕಾರ್ಯಗಳ ಗುಣಮಟ್ಟದ ಬಗ್ಗೆ ಕೂಡ ಅವರು ಈ ದಿನ ಚಕಾರ ತೆಗೆಯುವಂಥ ಸಾಧ್ಯತೆಗಳಿದೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಇನ್ನು ಈ ದಿನದ ಪ್ರಯಾಣಗಳು ಹಠಾತ್ತಾಗಿ ಮುಂದೂಡಲ್ಪಡುವಂಥದ್ದು ಇದೆ. ಹಾಗಾಗಿ ನಿಗದಿತ ವೇಳೆಗೆ ನಿಗದಿತ ಕೆಲಸಕ್ಕೆ ಹೋಗಿ ಬರುವಂಥ ವಿಚಾರಗಳೇನಿದೆ ಅದು ಮುಂದಕ್ಕೆ ಹೋಗುವಂಥದ್ದು, ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದ ಒಂದು ಗ್ರಹಗತಿಗಳ ಪರಿಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನದಲ್ಲಿ ಮನೆಯ ಪರಿಸ್ಥಿತಿ, ಮನೆಯ ಹೊರಗಿನ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣಕ್ಕೆ ಬರಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹೊಸಬರ ಪರಿಚಯ ಆಗುತ್ತೆ, ಮುಂದೆ ಅದು ನಿಮಗೆ ಸಹಾಯಕವಾಗುತ್ತೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇದ್ಬಿಡಿ, ಪೂರ್ವಾಗ್ರಹ ಪೀಡಿತರಾಗಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ನೀವು ಬಯಸುವಂತಹ ಕೆಲಸಗಳೇನಿದೆ, ಜವಾಬ್ದಾರಿಗಳೇನಿದೆ ಅದನ್ನೇ ನೀವು ಪರಿಪಾಲನೆ ಮಾಡುವಂತಹ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ. ಹಾಗಾಗಿ ಬಂದ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದನ್ನು ದೂರದೃಷ್ಟಿಯಿಂದ ಮಾಡಿ. ನಾಳೆಯ ದಿನ ಅದರ ಫಲಿತಾಂಶ ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ದಿನವೇ ನೀವು ಊಹೆ ಮಾಡಿ ಮುಂದುವರಿಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಚಲನೆ ಇರಲಿ, ನಿಮ್ಮ ಒಂದು ವಿವೇಕ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಮಂತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಇರಲ್ಲ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತೆ, ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರಲಿ ಅಥವಾ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯಲ್ಲಾಗಲಿ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ಬೇಗ ಪೂರ್ಣ ಆಗಿಬಿಡುತ್ತೆ. ಏಕೆಂದರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಯಂ ಆಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಈ ಸಮಯ ಪ್ರಜ್ಞೆಯನ್ನು ಮೆರೆಯುವಂಥ ಒಂದು ಅಜೆಂಡಾ ನಿಮ್ಮ ಮುಂದೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಬಹಳಷ್ಟು ಕೆಲಸಗಳು ನಿಮ್ಮ ಸುತ್ತಲೇ ಇರುವಂಥದ್ದು. ಅದನ್ನು ಈ ದಿನ ಬಿಡಿಬಿಡಿಯಾಗಿ ಎಳೆಯಾಗಿ ನೋಡಿ ಮುಂದುವರಿರಿ. ಇನ್ನು ಈ ದಿನ ವ್ಯಾಪಾರಗಳಿಂದ ಅಲ್ಪ ಸ್ವಲ್ಪ ಲಾಭಾಂಶ ಬರುವಂಥದ್ದು ಇದೆ. ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ತಂತ್ರ ಅಳವಡಿಕೆ ಆಗಿರುವಂಥದ್ದು ಇದೆ.
ಹಾಗಾಗಿನೇ ಈ ದಿನದ ಕೆಲಸಗಳಾಗಲಿ, ಈ ದಿನದಲ್ಲಿ ನೀವು ಅಂದುಕೊಂಡಂತಹ ಒಂದು ಅಜೆಂಡಾಗಳಾಗಲಿ ಬಹಳ ಯಶಸ್ವಿಯಾಗಿ ಮುಂದುವರೆದು ಬಿಡುತ್ತೆ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮದೇ ಆದಂತಹ ಛಾಪು ಮೂಡಿಸಬೇಕು ಅಂತ ಹೇಳಿದ್ರೆ ಈ ದಿನ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹೃದಯ ಹೇಳುವಂತಹ ಮಾತನ್ನು ಕೇಳಿ ಮನಸ್ಸಿನಂತೆ ಈ ದಿನ ನಡ್ಕೊಳ್ಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಅಸೂಯೆ ಆಗಲಿ, ದ್ವೇಷ ಭಾವನೆಯನ್ನಾಗಲಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ, ಅದು ನಿಮಗೆ ಮುಳುವಾಗಿಬಿಡತ್ತೆ. ಹಾಗಾಗಿ ಈ ದಿನ ಬುದ್ಧಿವಂತಿಕೆಯಿಂದ ನಿಮ್ಮ ವಿವಾದವನ್ನು ಬಗೆಹರಿಸ್ಕೊಳ್ಬೇಕು. ನಿಮ್ಮ ಶತ್ರುಗಳನ್ನು ದೂರ ಇಡಬೇಕು, ಆದರೂ ಅವರು ಹತ್ತಿರದಲ್ಲಿರಬೇಕು. ಅಂಥ ಒಂದು ಸ್ಟ್ರಾಟಜಿಯನ್ನು ಈ ದಿನ ನೀವು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಮಾನಸಿಕ ಬಳಲಿಕೆ ಹೆಚ್ಚಾಗುವಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಅದನ್ನು ಕೂಡ ಸಂಯಮದಿಂದ ನೀವು ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ. ನಿಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ದಿನ ಮಾಡಿಬಿಡಿ, ಬದಲಾವಣೆ ಆಗಿಬಿಡತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸ ಚೆನ್ನಾಗಿದೆ, ಒಳ್ಳೆಯ ಸಾಮರ್ಥ್ಯ ಇದೆ. ಆದರೆ ದೃಢಕ್ಕಿನ್ನ ನಿರ್ಧಾರಗಳನ್ನು ಮಾತ್ರ ಕೈಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರಿ, ಪೂರ್ವಾಗ್ರಹ ಬೇಡ, ಪ್ರಿಜಿಡಿಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಮುಕ್ತವಾಗಿದ್ದರೆ ಈ ದಿನ ಸೂಕ್ತವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು ಅದು ನಿಮಗೆ ಮುಂದೆ ಸಹಾಯಕವಾಗುತ್ತೆ. ಅವರ ಒಂದು ಸಹಾಯ ಸಹಕಾರಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಅಗತ್ಯ ಇದೆ. ಇನ್ನು ಹೊಸ ಕಾರ್ಯತಂತ್ರಗಳನ್ನು ರೂಪಿಸುವಂಥದ್ದು, ಕಾರ್ಯಕ್ಕೆ ಪ್ರತಿ ತಂತ್ರ, ಇದು ಚಾಣಕ್ಯನ ನೀತಿ. ಹಾಗಾಗಿನೇ ಈ ದಿನ ಬಹಳಷ್ಟು ವಿದ್ಯಮಾನಗಳು ಈ ಒಂದು ಹಿನ್ನೆಲೆಯಲ್ಲೇ ಮುಂದುವರಿಯುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ದೂರದರ್ಶಿತ್ವ, ದೂರದೃಷ್ಟಿ ಬಹಳ ಚೆನ್ನಾಗಿದೆ. ಈ ದಿನ ನೀವು ಕೈಗೊಳ್ಳುವಂಥ ತೀರ್ಮಾನ ನಿಮಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗಬಾರ್ದು, ಆ ರೀತಿಯಲ್ಲಿ ನೀವು ಮುತುವರ್ಜಿಯಿಂದ ಮಾಡ್ತೀರಿ. ನಿಮ್ಮ ಕೆಲಸ ಅಂದರೆ ಈ ದಿನ ತುಂಬ ಶ್ರದ್ಧೆ ಇದೆ, ಮುತುವರ್ಜಿ ಇದೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡುವಂಥದ್ದು, ಹಾಗೆ ಯಾವುದೇ ರೀತಿಯ ಹರಕೆಗಳಿದ್ದರೆ ಅದನ್ನು ತೀರಿಸುವಂಥ ಪ್ರಯತ್ನವನ್ನು ಮೊದಲು ಮಾಡಿಬಿಡಿ. ಏಕೆಂದರೆ ಹರಕೆ ಅನ್ನುವಂಥದ್ದು ಎಲ್ಲಾದರೂ ಪೆಂಡಿಂಗ್ ಅನ್ನುವಂಥದ್ದು ಇದ್ದರೆ ಅಲ್ಲಿ ಏಳಿಗೆ ಆಗಲ್ಲ. ಇನ್ನು ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ, ಒಂದು ಸಮಸ್ಥಿತಿಯಲ್ಲಿದ್ದುಬಿಡ್ತೀರಿ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನ ಇಟ್ಟು ನೋಡಿ ಅದರಂತೆ ಕ್ರಮ ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು, ಬಂಧು ಬಾಂಧವರನ್ನು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸ್ವಲ್ಪ ಒತ್ತಡಗಳು ಈ ದಿನ ಇರುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒತ್ತಡಗಳಿಂದ ನೀವು ಮುಕ್ತಿಯನ್ನು ಹೊಂದಲಿಕ್ಕೆ ಪರಿತಪಿಸಬೇಕಾಗತ್ತೆ. ಹಾಗೆ ತಪ್ಪು ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳುವಂಥದ್ದು, ಇದರಿಂದ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ, ಸ್ವಲ್ಪ ಹಣದ ನಷ್ಟ ಕೂಡ ಉಂಟಾಗುವಂಥದ್ದು. ಹಾಗಾಗಿ ಯಾವುದೇ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ಬಂದರೆ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಎಷ್ಟೇ ತ್ಯಾಗ ಮಾಡಿದ್ರೂ ಕೂಡ, ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಶ್ರಮವನ್ನು ಯಾರೂ ಕೂಡ ಗುರುತಿಸಲ್ಲ. ಹಾಗಾಗಿ ನೀರಿನಲ್ಲಿ ಹೋಮ ಮಾಡಿದಂತಹ ಒಂದು ಪ್ರಯತ್ನ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಇದರಿಂದ ಮತ್ತಷ್ಟು ದುಃಖ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಆಸ್ತಿ, ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿ ಇತ್ಯಾದಿ ವಿಚಾರವಾಗಿ ಈ ದಿನ ತಜ್ಞರ ಜೊತೆ, ಅನುಭವಸ್ಥರ ಜೊತೆಯಲ್ಲಿ ಮಾತನ್ನು ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅವಕಾಶವಾದಿಗಳ ಜೊತೆ ನೀವು ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಏಕೆಂದರೆ ಅವರು ಆಪರ್ಚುನಿಸ್ಟು, ಅವರಿಗೆ ಅನುಕೂಲ ಇರೋವರೆಗೆ ವ್ಯಾಪಾರದಲ್ಲಿರ್ತಾರೆ, ಅದಾದ ಮೇಲೆ ಅವರು ತಟಸ್ಥರಾಗಿಬಿಡ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಅನಿವಾರ್ಯ ಕಾರಣಗಳಿಂದ ಈ ದಿನ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಸಂಗಾತಿಯ ಕಣ್ಣಲ್ಲಿ ನೀವು ಪ್ರೀತಿಯನ್ನು ಕಾಣ್ತೀರಿ. ಅವರ ಭಾವನೆಗಳೇ ಸಂತೋಷಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಸಂಬಂಧಗಳನ್ನು ರೂಢಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಹಾಗೆ ಈ ಹೂಡಿಕೆ ವಿಚಾರ ಏನಾದರೂ ಬಂದರೆ ಸ್ವಲ್ಪ ಮರುಪರಿಶೀಲನೆ ಮಾಡಿ. ಏಕಾಏಕಿ ಹಣದ ವಿಚಾರದಲ್ಲಿ ಒಪ್ಪಿಗೆಯನ್ನು ಕೊಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳ ಚೆನ್ನಾಗಿ ನೀವು ತೊಡಗಿಸ್ಕೊಳ್ತೀರಿ. ಆದರೆ ಆ ಕೆಲಸದಿಂದ ಬರುವಂತಹ ಫಲಿತಾಂಶ ನಿಮಗೆ ದಕ್ಕಲ್ಲ. ಎಷ್ಟೋ ಬಾರಿ ನೀವು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಕೆಲಸ ಮಾಡಿದ್ರೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಕೂಡ ಈ ದಿನ ನಿಮಗೆ ಬರುವಂಥದ್ದು ಇದೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಭಾರಿ ಬದಲಾವಣೆ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ತೊಂದರೆ ಕೊಟ್ಟಂಥವರನ್ನು ಮರೆತು ಬಿಡಬೇಕು, ಕ್ಷಮಿಸಿಬಿಡಬೇಕು. ಅವರನ್ನು ಕೂಡ ನೀವು ಜೊತೆಯಲ್ಲಿಟ್ಕೊಂಡ್ರೆ ನಿಮ್ಮ ಒಂದು ಅಪೇಕ್ಷಿತ ಪಟ್ಟಿ ದೊಡ್ಡದಾಗಿ ಹೋಗುತ್ತೆ. ನಿರೀಕ್ಷಿತ ರೀತಿಯಲ್ಲಿ ಈ ದಿನ ನೀವು ಭಾಗವತವನ್ನು ಓದುವಂಥದ್ದು, ಭಗವಂತನ ಚರಿತ್ರೆಗಳನ್ನು ಸಾರುವಂಥದ್ದನ್ನು ಮಾಡಿ. ಏಕೆಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇಂಥ ಒಂದು ಪುಟ್ಟ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಅನಾರೋಗ್ಯದ ಸೂಚನೆಗಳು ಕಾಣಬಹುದು ನಿಮಗೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ದೂರದ ಪ್ರಯಾಣ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ. ಅದರಲ್ಲೂ ಬೇರೆಯವರ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ, ಬಹಳ ಚೆನ್ನಾಗಿ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ ನಿಮಗೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಜಾಸ್ತಿ ಎಚ್ಚರಿಕೆ ಇರಲಿ. ಹಣದ ವಿಚಾರದಲ್ಲೂ ಕೂಡ ಯಾಮಾರಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.